ನಾಗಾಲ್ಯಾಂಡ್ ನಮ್ಮ ದೇಶದಲ್ಲಿ ತುಂಬಾ ಸುಂದರವಾದ ರಾಜ್ಯ. ಆದ್ರೆ ಆ ವಿಷಯದಲ್ಲಿ ಮಾತ್ರ ತುಂಬಾ ಡೇಂಜರ್ ಅಂತ ನಿಮ್ಗೆ ಗೊತ್ತಾ? ಇಲ್ಲಿನ ಜನರು ಬಾಯಿಂದ ಮಾತನಾಡದೆ ಕಣ್ಣುಗಳಿಂದ ಮಾತನಾಡ್ತಾರೆ. ಕಪ್ಪೆಗಳಿಂದ ಹಿಡಿದು ನಾಯಿಗಳವರೆಗೂ ಎಲ್ಲವನ್ನೂ ತಿನ್ನೋಕೆ ಹಿಂಜರಿಯದ ಇವರು ಮನುಷ್ಯ ಮಾಂಸವನ್ನು ಬಿಡೋದಿಲ್ಲ ಅಂತ ನಿಮ್ಗೆ ಗೊತ್ತಾ? ಹುಡುಗಿ ದೊಡ್ಡವಳಾದ್ರೆ ಆ ಕೆಲಸಕ್ಕೋಸ್ಕರ ನೇರವಾಗಿ ರೂಮ್ಗೆ ಕಳಿಸ್ತಾರಾ? ಇಷ್ಟವಾದವರ ಜೊತೆ ಆ ಕೆಲಸಗಳನ್ನ ಮಾಡಿಕೊಳ್ಳಬಹುದಾ? ತಮ್ಮ ಅವಶ್ಯಕತೆಗಳಿಗೋಸ್ಕರ ಮನುಷ್ಯರನ್ನು ಕೊಂದು ಬಿಡ್ತಾರಾ? ಇಷ್ಟು ಜರುಗುತ್ತಿದ್ದರೂ ಅಲ್ಲಿನ ಗವರ್ನಮೆಂಟ್ ಏನ್ ಮಾಡ್ತಿದೆ? ಅಲ್ಲಿನ ಜನರು ಇಷ್ಟೊಂದು ರೊಚ್ಚಿಗೇಳಲು ಕಾರಣ ಏನಿರಬಹುದು? ಈ ವಿಷಯಗಳ ಜೊತೆಗೆ ಈ ರಾಜ್ಯದ ಬಗ್ಗೆ ಇನ್ನೂ ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾಗಾಲ್ಯಾಂಡ್ ಭಾರತ ದೇಶದ ರಾಜ್ಯವಾಗಿ ಡಿಸೆಂಬರ್ 1, 1963ರಂದು ಅಸ್ತಿತ್ವಕ್ಕೆ ಬಂದಿತ್ತು. ಅದಕ್ಕಿಂತ ಮೊದಲು ನಾಗಾಲ್ಯಾಂಡ್ ಅನ್ನ ನಾಗಾ ಹಿಲ್ಸ್ ಹಿಯಾನ್ ಸ್ಲಾಂಗ್ ಅಂತ ಕರೀತಿದ್ರು. ಆದ್ರೆ 1960ರಲ್ಲಿ ಅದರ ಹೆಸರನ್ನ ನಾಗಾಲ್ಯಾಂಡ್ ಎಂದು ಬದಲಾಯಿಸಿದರು. ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ. ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಇಲ್ಲಿ 65 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ಈ ದುರಂತದಲ್ಲಿ ಮೃತಪಟ್ಟವರಿಗಾಗಿ ಇಲ್ಲಿ ದೊಡ್ಡ ಸ್ಮಶಾನ ವಾಟಿಕೆಯನ್ನು ನಿರ್ಮಿಸಿದ್ದಾರೆ. ನಾಗಾ ಅಂದ್ರೆ ಗುಡ್ಡದ ಜಾತಿಯವರು ಅಂತ ಅರ್ಥ. ಅಂದ್ರೆ ಬೆಟ್ಟಗಳ ಮೇಲೆ ವಾಸಿಸುವವರು. ಇಲ್ಲಿ 4 ಕಡೆಗಳಲ್ಲೂ ಬೆಟ್ಟಗಳು ಮಾತ್ರ ಕಾಣ್ತವೆ. ಇಲ್ಲಿನ ಜನರು ಬೆಟ್ಟಗಳ ಮಧ್ಯೆಯೇ ತಮ್ಮ ಮನೆಗಳನ್ನ ಕಟ್ಟಿಕೊಳ್ತಾರೆ. ಅಂದ್ರೆ ಇಲ್ಲಿನ ಬೆಟ್ಟಗಳು ಅವರ ಜೀವನ ವಿಧಾನದಲ್ಲಿ ತುಂಬಾ ಮುಖ್ಯವಾದ ಭಾಗ. ಅದಕ್ಕಾಗಿ ಇದಕ್ಕೆ ನಾಗಾಲ್ಯಾಂಡ್ ಅಂತ ಹೆಸರಿಟ್ಟರು. ನಾಗಾಲ್ಯಾಂಡ್ನ ಜನಸಂಖ್ಯೆ ಸುಮಾರು 23 ಲಕ್ಷ. ಇದು ಭಾರತದ ಇತರ ರಾಜ್ಯಗಳೊಂದಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ. ನಾಗಾಲ್ಯಾಂಡ್ 25% ಕಾಡುಗಳು ಮತ್ತೆ ಹಸಿರು ಗಿಡಮರಗಳಿಂದ ಕೂಡಿರುತ್ತೆ. ನಾಗಾಲ್ಯಾಂಡ್ ಅಲ್ಲಿ 100ಕ್ಕಿಂತ ಹೆಚ್ಚು ಬುಡಕಟ್ಟುಗಳಿಗೆ ಸೇರಿದ ಜನರು ವಾಸಿಸುತ್ತಿದ್ದಾರೆ. ಪ್ರತಿ ಬುಡಕಟ್ಟಿಗೂ ತನ್ನದೇ ಆದ ಗುರುತು, ವಿಭಿನ್ನ ಭಾಷೆ, ಉಡುಗೆ, ಸಂಸ್ಕೃತಿ, ನೃತ್ಯ ಎಲ್ಲವೂ ಬೇರೆ ಬೇರೆಯಾಗಿರ್ತವೆ. ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಇಂಗ್ಲಿಷ್. ಆದ್ರೆ ಇಲ್ಲಿ ಮಾತಾಡಿಕೊಳ್ಳಲು ಒಟ್ಟು 15ರಿಂದ 20 ಸ್ಥಳೀಯ ಭಾಷೆಗಳನ್ನ ಬಳಸ್ತಾರೆ. ಇಲ್ಲಿ ಅನೇಕ ಬುಡಕಟ್ಟುಗಳ ಭಾಷೆಗೆ ಹೆಸರೇ ಇಲ್ಲ. ಹಾಗೇನೆ ಇವರು ಪದಗಳಿಲ್ಲದೆ ಸಂಕೇತಗಳಿಂದ ಮಾತಾಡಿಕೊಳ್ತಾರೆ. ಏಯು ಅವು ನಾಗಾಲ್ಯಾಂಡ್ ಅಲ್ಲಿ ಹೆಚ್ಚು ಮಾತಾಡುವ ಭಾಷೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ತುಂಬಾ ಜನರು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಮೆಕ್ಕೆಜೋಳ, ಗೋಧಿ ಇಲ್ಲಿನ ಮುಖ್ಯ ಬೆಳೆಗಳು. ನಾಗಾಲ್ಯಾಂಡ್ ಅಲ್ಲಿ ಕೆಂಪು ಒಣಮೆಣಸನ್ನ ಬೆಳೀತಾರೆ. ಇದರ ಹೆಸರು ಭೂತ್ ಜೋಲೋಕಿಯಾ. ಇದು ಪ್ರಪಂಚದಲ್ಲೇ ಅತ್ಯಂತ ಖಾರವಾದ ಮೆಣಸಿನಕಾಯಿ ಎಂದು ಹೇಳಲಾಗ್ತದೆ. ಇದರ ಹೆಸರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲೂ ನೋಂದಾಯಿಸಲಾಗಿದೆ. ಈ ಮೆಣಸನ್ನ ಸ್ವಲ್ಪ ಕಚ್ಚಿದ್ರೆ ಸಾಕು ನಿಮ್ಮ ಬಾಯಲ್ಲಿ ಬೆಂಕಿ ಹಚ್ಚಿದ ಹಾಗೆ ಆಗ್ತದೆ. ಮತ್ತೆ ಬಹಳ ಸಮಯದವರೆಗೂ ನಿಮ್ಮ ಬಾಯಿ ಉರಿಯುತ್ತಲೇ ಇರ್ತದೆ. ಪುರಾತನ ಕಾಲದಲ್ಲಿ ಇಲ್ಲಿನ ಜನರು ಪ್ರಾಣಿಗಳ ಚರ್ಮದಿಂದ ಮಾಡಿದ ಬಟ್ಟೆಗಳನ್ನ ಬಳಸುತ್ತಿದ್ದರು. ಮತ್ತೆ ಎಲುಬುಗಳಿಂದ ಮಾಡಿದ ಆಭರಣಗಳನ್ನು ಧರಿಸುತ್ತಿದ್ದರು. ಆದ್ರೆ ಈ ತರಹದ ಬಟ್ಟೆ ಧರಿಸುವ ಆಚರಣೆ ಈಗಲೂ ಕೆಲವು ಬುಡಕಟ್ಟುಗಳಲ್ಲಿದೆ. ನಾಗಾಲ್ಯಾಂಡ್ ಅಲ್ಲಿ ಆದಿವಾಸಿ ಸಮುದಾಯ ಹೆಚ್ಚಾಗಿರುವುದರಿಂದ ಇವರು ಓದಿಗೆ ದೊಡ್ಡ ಪ್ರಾಮುಖ್ಯತೆ ಕೊಡೋದಿಲ್ಲ ಅಂತ ತುಂಬಾ ಜನ ಅಂದುಕೊಳ್ತಾರೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ನಾಗಾಲ್ಯಾಂಡ್ ನ ಸಾಕ್ಷರತಾ ದರ ಸುಮಾರು 90% ಇದೆ. ಹೌದು, ಇಲ್ಲಿನ ಬುಡಕಟ್ಟು ಜನರು ತಮ್ಮ ಮಕ್ಕಳನ್ನ ಖಂಡಿತವಾಗಿಯೂ ಶಾಲೆಗೆ ಕಳಿಸ್ತಾರೆ. ನಾಗಾಲ್ಯಾಂಡ್ ಅಲ್ಲಿ ಇನ್ನೂ ಸಹ ಮನುಷ್ಯ ಮಾಂಸ ತಿನ್ನುವ ಬುಡಕಟ್ಟುಗಳು ತುಂಬಾ ಇವೆ ಅಂತ ನಿಮ್ಗೆ ಗೊತ್ತಾ? ಅಲ್ಲಿಗೆ ಹೋಗಲು ಸಾಮಾನ್ಯ ಜನರಿಗೆ ಅನುಮತಿಯೇ ಇಲ್ಲ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದ್ರೆ ಭಾರತೀಯರೇ ನಾಗಾಲ್ಯಾಂಡ್ಗೆ ಹೋಗಲು ಇನ್ನರ್ ಲೈನ್ ಪರ್ಮಿಟ್ ತೆಗೆದುಕೊಳ್ಳಲೇಬೇಕು. ಇಲ್ಲಿ ಹೊರಗಿನ ವ್ಯಕ್ತಿಗಳು ಯಾರೂ ಭೂಮಿ ಖರೀದಿ ಮಾಡಲಾರರು. ಈ ರಾಜ್ಯದಲ್ಲಿ ಪಟಾಕಿಗಳ ಮೇಲೆ ನಿಷೇಧ ಇದೆ. ಯಾಕಂದ್ರೆ ಪಟಾಕಿ ಪರಿಸರ ಮತ್ತೆ ಪ್ರಕೃತಿಗೆ ಹಾನಿ ಮಾಡುವುದಲ್ಲದೆ ತುಂಬಾ ಬುಡಕಟ್ಟುಗಳ ಜನರು ಹೊರಗಿನ ವ್ಯಕ್ತಿಗಳು ತಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಭಾವಿಸ್ತಾರೆ. ನಾಗಾಲ್ಯಾಂಡ್ನ ಅತಿ ದೊಡ್ಡ ನಗರ ದೀಮಾಪುರ್. ಇದನ್ನೇ ಗೇಟ್ ವೇ ಆಫ್ ನಾಗಾಲ್ಯಾಂಡ್ ಅಂತಾನೂ ಕರೀತಾರೆ. ಭಾರತದ ಇತರ ರಾಜ್ಯಗಳ ಜನರು ನಾಗಾಲ್ಯಾಂಡ್ ತಲುಪಲು ಮೊದಲು ದೀಮಾಪುರ್ ತಲುಪಬೇಕು. ನಾಗಾಲ್ಯಾಂಡ್ ರಾಜ್ಯದಲ್ಲಿರುವ ಏಕೈಕ ವಿಮಾನ ನಿಲ್ದಾಣವು ದೀಮಾಪುರ್ ಅಲ್ಲೇ ನಿರ್ಮಾಣವಾಗಿದೆ. ಇನ್ನು ದೀಮಾಪುರ್ ಮಾರ್ಕೆಟ್ ಕೇವಲ ಭಾರತದಲ್ಲೇ ಅಲ್ಲ, ಪ್ರಪಂಚದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿನ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕಾಣುವ ದೃಶ್ಯಗಳನ್ನ ನೋಡಿ ನೀವು ಖಂಡಿತ ಶಾಕ್ ಆಗ್ತೀರಾ, ಭಯ ಪಡ್ತೀರಾ ಕೂಡ. ನಿಮಗೆ ನಾವು ಭಾರತದಲ್ಲೇ ಇದ್ದೀವಿ ಅಂತ ಫೀಲಿಂಗ್ ಕೂಡ ಬರೋದಿಲ್ಲ. ಯಾಕಂದ್ರೆ ನಾಗಾಲ್ಯಾಂಡ್ ಅಲ್ಲೇ ತುಂಬಾ ಜನರು ಮಾಂಸಾಹಾರಿಗಳು. ಅದಕ್ಕೆ ಇಲ್ಲಿ ಮಾರ್ಕೆಟ್ ಅಲ್ಲಿ ನಾಯಿಗಳಿಂದ ಹಿಡಿದು ಕಪ್ಪೆಗಳವರೆಗೂ ಎಲ್ಲಾ ಪ್ರಾಣಿಗಳ ಮಾಂಸವನ್ನ ಮಾರ್ತಾರೆ. ನಾಗಾಲ್ಯಾಂಡ್ ಜನರು ನಾಯಿ ಮಾಂಸವನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಷ್ಟೇ ಅಲ್ಲದೆ ಈ ಮಾರ್ಕೆಟ್ಗಳಲ್ಲಿ ಡಬ್ಬಗಳಲ್ಲಿ ಕಪ್ಪೆಗಳನ್ನ ಹಾಕಿ ಮಾರುತ್ತಾ ಇರ್ತಾರೆ. ಇಷ್ಟೇ ಅಲ್ಲದೆ ಇಲಿಗಳು, ಬೆಕ್ಕುಗಳು, ಪಾರಿವಾಳಗಳು, ಮೊಲಗಳು ಹೀಗೆ ಅನೇಕ ಪ್ರಾಣಿಗಳನ್ನ ಇಲ್ಲಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ.
ಇದಲ್ಲದೆ ಇಲ್ಲಿನ ಜನರು ಅನೇಕ ಕೀಟಗಳನ್ನ ತಿನ್ನಲು ಇಷ್ಟಪಡ್ತಾರೆ. ಸುಮಾರು 85% ಅಷ್ಟು ನಾಗಾಲ್ಯಾಂಡ್ ಜನರು ಕ್ರೈಸ್ತ ಧರ್ಮವನ್ನ ಪಾಲಿಸ್ತಾರೆ. ಹಾಗೇನೆ ಹಿಂದೂ, ಮುಸ್ಲಿಂ, ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಸೇರಿದ ಜನರು ಕೂಡ ಇಲ್ಲಿ ವಾಸಿಸುತ್ತಿದ್ದಾರೆ. ಇಲ್ಲಿ ನೀವು ಅನೇಕ ಚರ್ಚ್ಗಳು ಮತ್ತು ಮಠಗಳನ್ನ ನೋಡಬಹುದು. ನಾಗಾಲ್ಯಾಂಡ್ ನ ಅತಿ ಎತ್ತರದ ಶಿಖರದ ಹೆಸರು ಮೌಂಟ್ ಸಾರಾಮತಿ. ಅದು ಸಮುದ್ರ ಮಟ್ಟದಿಂದ 3800 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಕೆಲವು ಬುಡಕಟ್ಟುಗಳಲ್ಲಿ ಹುಡುಗಿ ದೊಡ್ಡವಳಾದ ತಕ್ಷಣ ಅವಳಿಗೆ ಪ್ರತ್ಯೇಕ ಕೋಣೆ ಕೊಡ್ತಾರೆ. ಅವಳು ತನಗೆ ಇಷ್ಟವಾದ ಗಂಡಸಿನ ಜೊತೆ ದೈಹಿಕ ಸಂಬಂಧ ಹೊಂದಬಹುದು. ಅವಳನ್ನ ಮನೆಯವರು ಕೂಡ ತಡೆಯೋದಿಲ್ಲ. ಆದ್ರೆ ಅವಳು ಗರ್ಭಿಣಿಯಾದ್ರೆ ಆ ವ್ಯಕ್ತಿಯನ್ನ ಮದುವೆ ಮಾಡ್ಕೋಬೇಕು. ಒಂದು ವೇಳೆ ಗಂಡಸು ಮದುವೆಗೆ ಹಿಂಜರಿದ್ರೆ ಅವನಿಗೆ ಘೋರ ಶಿಕ್ಷೆ ವಿಧಿಸ್ತಾರೆ. ಹಾಗೇನೆ ಕೆಲವು ಬುಡಕಟ್ಟುಗಳಲ್ಲಿ ಮಹಿಳೆಯರು ಮದುವೆಯ ನಂತರ ಅತ್ತೆ ಮನೆಯಿಂದ ತವರು ಮನೆಗೆ ಹೋದಾಗ ಅಲ್ಲಿ ಇಷ್ಟವಾದವರ ಜೊತೆ ದೈಹಿಕ ಸಂಬಂಧ ಹೊಂದಬಹುದು. ಅವಳು ಮನೆಯಲ್ಲಿಲ್ಲದ ದಿನಗಳಲ್ಲಿ ಗಂಡನು ಇಷ್ಟವಾದವರ ಜೊತೆ ಇರಬಹುದು. ಮಯನ್ಮಾರ್ ಗಡಿಯಲ್ಲಿರುವ ನಾಗಾಲ್ಯಾಂಡ್ ರಾಜಧಾನಿ ಕೋಹಿಮಾದಿಂದ ಸುಮಾರು 300 ಮೀಟರ್ ದೂರದಲ್ಲಿ ಲೋಂಗ್ವಾ ಅನ್ನುವ ಒಂದು ಹಳ್ಳಿ ಇದೆ. ಈ ಹಳ್ಳಿಯ ಜನರು ಯಾವುದೇ ಗಡಿ ರೇಖೆಯನ್ನ ನಂಬುವುದಿಲ್ಲ. ಇಲ್ಲಿಂದ ಸುಲಭವಾಗಿ ಮಯನ್ಮಾರ್ಗೆ ಹೋಗಬಹುದು. ನಾಗಾಲ್ಯಾಂಡ್ ಅಲ್ಲಿನ ಅತ್ಯಂತ ಡೇಂಜರಸ್ ಬುಡಕಟ್ಟು ಎಂದು ಪರಿಗಣಿಸಲಾಗುವ ಕೋನ್ಯಾಕ್ ಜಾತಿಯ ಜನರು ಈ ಲೋಂಗ್ವಾ ಹಳ್ಳಿಗೆ ತುಂಬಾ ಹತ್ತಿರದಲ್ಲಿ ವಾಸಿಸುತ್ತಾರೆ. ಇವರನ್ನ ನಾಗಾಲ್ಯಾಂಡ್ ನ ಮೋಸ್ಟ್ ಡೇಂಜರಸ್ ಬುಡಕಟ್ಟು ಎಂದು ಹೇಳ್ತಾರೆ. ಒಂದು ಕಾಲದಲ್ಲಿ ಈ ಬುಡಕಟ್ಟಿನವರು ಪಕ್ಕದ ಹಳ್ಳಿಗಳಿಗೆ ಹೋಗಿ ಜನರನ್ನ ಕೊಂದು ಅವರ ತಲೆಗಳನ್ನ ತಂದು ತಮ್ಮ ಹಳ್ಳಿಗಳಲ್ಲಿ ಹೊರಗಡೆ ನೇತು ಹಾಕ್ತಿದ್ದರು. ಹೆಚ್ಚು ತಲೆಗಳನ್ನ ಸಂಗ್ರಹಿಸಿದ ವ್ಯಕ್ತಿಯನ್ನ ಬುಡಕಟ್ಟಿನ ನಾಯಕನನ್ನಾಗಿ ನೇಮಿಸುತ್ತಿದ್ದರು. ಮತ್ತೆ ಬುಡಕಟ್ಟುಗಳಲ್ಲಿ ಅತ್ಯಂತ ಸುಂದರ ಹುಡುಗಿಯನ್ನ ಕೊಟ್ಟು ಮದುವೆ ಮಾಡಿಸುತ್ತಿದ್ದರು. ಅಂದರೆ ಇವರು ಫೇಮಸ್ ಎಂದು ಹೇಳಿಕೊಳ್ಳಲು ಮತ್ತೆ ತಾವು ಟಾಪ್ ಎಂದು ಸಾಬೀತುಪಡಿಸಿಕೊಳ್ಳಲು ನಿರ್ದೋಷ ಜನರನ್ನ ಬೇಟೆಯಾಡುತ್ತಿದ್ದರು. ಆದ್ರೆ ಈಗ ಸರ್ಕಾರ ಈ ಸಂಪ್ರದಾಯವನ್ನ ನಿಷೇಧಿಸಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದ್ರೆ ಇಲ್ಲಿ ತುಂಬಾ ಜನರಿಗೆ 2 ದೇಶಗಳ ಪೌರತ್ವವೂ ಇದೆ. ನಾಗಾಲ್ಯಾಂಡ್ ಅನ್ನ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್ ಅಂತಾನೂ ಕರೀತಾರೆ. ನೀವು ಈ ರಾಜ್ಯಕ್ಕೆ ವರ್ಷದ ಯಾವ ಸಮಯದಲ್ಲಿ ಹೋದ್ರೂ ಇವರು ಯಾವುದೋ ಒಂದು ಹಬ್ಬವನ್ನ ಆಚರಿಸುತ್ತಿರ್ತಾರೆ. ಅವುಗಳಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಈ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತೆ ಅತಿ ದೊಡ್ಡ ಹಬ್ಬ. ಈ ಹಬ್ಬವನ್ನ ಪ್ರತಿ ವರ್ಷ ಡಿಸೆಂಬರ್ 1ರಿಂದ 10ರವರೆಗೆ ಆಚರಿಸ್ತಾರೆ. ಈ ಹಬ್ಬಗಳಲ್ಲಿ ಜನರು ತಮ್ಮ ಸಾಂಪ್ರದಾಯಿಕ ಉಡುಗೆ ಧರಿಸಿ ಹಾರ್ನ್ಬಿಲ್ ಜೊತೆಗೆ ಟೂರ್ನಿ ಫೆಸ್ಟಿವಲ್, ಎಂಸಿ ಫೆಸ್ಟಿವಲ್, ಹೇಕರ್ಣಿ ಫೆಸ್ಟಿವಲ್ ಕೂಡ ನಾಗಾಲ್ಯಾಂಡ್ ನ ಮುಖ್ಯ ಹಬ್ಬಗಳು. ನಾಗಾಲ್ಯಾಂಡ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಆಗಿ ಹಲ್ಚಲ್ ಮಾಡುತ್ತಿರುವ ಒಂದು ವಿಷಯವನ್ನ ಖಂಡಿತ ಹೇಳಿಕೊಳ್ಬೇಕು. ಅದೇನೆಂದ್ರೆ ನಾಗಾಲ್ಯಾಂಡ್ ಅಲ್ಲಿ ಇನ್ನೂ ಕೂಡ ಮನುಷ್ಯ ಮಾಂಸ ತಿನ್ನುವವರು ತುಂಬಾ ಜನ ಇದ್ದಾರೆ. ಅನೇಕ ಬುಡಕಟ್ಟುಗಳ ಜನರು ಇನ್ನೂ ಮನುಷ್ಯ ಮಾಂಸ ತಿನ್ನಲು ತುಂಬಾ ಇಷ್ಟಪಡ್ತಾರೆ. ಫ್ರೆಂಡ್ಸ್, ನೀವು ನಾಗಾಲ್ಯಾಂಡ್ಗೆ ಹೋಗುವ ಮೊದಲು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಾಗಾಲ್ಯಾಂಡ್ ನ ಜನರ ಉಡುಗೆ ತೊಡುಗೆ ತುಂಬಾ ವಿಚಿತ್ರವಾಗಿರ್ತದೆ. ಕೈಗೆ ಕಡಗ, ಎದೆಗೆ ಕವಚ, ಕೈಯಲ್ಲಿ ಬಣ್ಣ ಬಣ್ಣದ ಆಯುಧಗಳನ್ನ ಹಿಡಿದುಕೊಂಡು ತಿರುಗುವ ಈ ಬುಡಕಟ್ಟಿನವರು ಇಲ್ಲಿ ತುಂಬಾ ಜನರು ಕಾಣ್ತಾರೆ. ಇಲ್ಲಿ ಜನರು ಹೆಚ್ಚಾಗಿ ಮೀನು, ಕಪ್ಪು ಅಕ್ಕಿಯಿಂದ ಮಾಡಿದ ಊಟಗಳನ್ನ ತಯಾರಿಸಿಕೊಳ್ತಾರೆ. ಇಲ್ಲಿನ ಹಬ್ಬಗಳಲ್ಲಿ ಜನರು ಹೆಚ್ಚಾಗಿ ಸಾಂಪ್ರದಾಯಿಕ ಉಡುಗೆ ಧರಿಸಿ ನೃತ್ಯ ಮಾಡ್ತಾರೆ. ಇಲ್ಲಿ ಅಕ್ಕಿಯಿಂದ ಮಾಡಿದ ಒಂದು ವಿಶೇಷ ನಾಟಿ ಸರಾಯಿ ಸಿಗ್ತದೆ. ಇನ್ನು ನಾಗಾಲ್ಯಾಂಡ್ ಅಲ್ಲಿ ಭೇಟಿ ನೀಡಬೇಕಾದ ಸುಂದರ ಸ್ಥಳಗಳ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ಇಲ್ಲಿ ಎಷ್ಟೋ ಸುಂದರ ಸ್ಥಳಗಳಿವೆ. ನೀವು ಎಲ್ಲಿಗೆ ಹೋದ್ರೂ ಕೂಡ ಅದ್ಭುತ ಹಸಿರು ಕಾಣ್ತದೆ. ಪ್ರತಿ ಬೆಟ್ಟವು ನಿಮ್ಗೆ ಒಂದು ವಿಶೇಷ ಕಥೆಯಂತೆ ಕಾಣ್ತದೆ. ಪ್ರತಿ ಶಿಖರದಿಂದ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸಬಹುದು. ಎಲ್ಲಿ ನೋಡಿದರೂ ಅದ್ಭುತ ಸುಂದರ ಹೂಗಳು ಕಾಣ್ತವೆ. ಇಲ್ಲಿ ವಿಶೇಷ ಸುಂದರ ಬೆಟ್ಟಗಳಿರೋದ್ರಿಂದ ನಾಗಾಲ್ಯಾಂಡ್ ಅನ್ನ ಈಶಾನ್ಯದ ಸ್ವಿಟ್ಜರ್ಲ್ಯಾಂಡ್ ಅಂತಾನೂ ಕರೀತಾರೆ. ಈ ನಾಗಾಲ್ಯಾಂಡ್ ವಾತಾವರಣ ತುಂಬಾ ಅದ್ಭುತವಾಗಿರ್ತದೆ. ಮಳೆಗಾಲದಲ್ಲಿ ಈ ರಾಜ್ಯದ ಸೌಂದರ್ಯ ತುಂಬಾ ಚೆನ್ನಾಗಿರ್ತದೆ. ನೀವು ನಾಗಾಲ್ಯಾಂಡ್ಗೆ ಹೋಗ್ಬೇಕಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗುವುದು ತುಂಬಾ ಒಳ್ಳೆಯದು. ಇಲ್ಲಿ ಕಡಿಮೆ ಬಿಸಿಲಿರೋದ್ರಿಂದ ತುಂಬಾ ಜನರು ಇಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ. ಸೊ ಇವಾಗಿದ್ದವು ನಾಗಾಲ್ಯಾಂಡ್ ನ ಕೆಲವೊಂದು ಆಸಕ್ತಿಯಾದ ವಿಷಯಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.